ಕೆಲವೇ ಗಂಟೆಗಳಲ್ಲಿ ಜಾತಿ ಗಣತಿಯ ಭವಿಷ್ಯ ನಿರ್ಧಾರವಾಗಲಿದೆ. ಮಹತ್ವದ ಕ್ಯಾಬಿನೆಟ್ ಸಭೆಯತ್ತ ಇಡೀ ರಾಜ್ಯದ ಚಿತ್ತ ನೆಟ್ಟಿದೆ. ಇವತ್ತು ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಇವತ್ತಿನ ದಿನ ಸಂಜೆ 4 ಗಂಟೆಗೆ ಈ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಡೆಯೋದಿದೆ. ಜಾತಿ ವರದಿ ಅನುಷ್ಠಾನಕ್ಕೆ ಪರ ಹಾಗೆ ವಿರೋಧದ ಚರ್ಚೆಗಳು ಯಾವ ರೀತಿಯಾಗಿ ಯಾವ್ಯಾವ ಆಯಾಮವನ್ನ ಪಡೆದುಕೊಳ್ತಾ ಇದೆ ನೀವು ದಿನನಿತ್ಯ ಗಮನಿಸ್ತಾ ಇದ್ದೀರಾ. ಮುಸ್ಲಿಂ ಸಮುದಾಯ ನಂಬರ್ 1 ಅಂದಿರೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಲಿಂಗಾಯತ ಒಕ್ಕಲಿಗ ಸಮುದಾಯದಿಂದಲೂ ಕೂಡ ವಿರೋಧ ಕೇಳಿ ಬರ್ತಾ ಇದೆ. ನಮ್ಮ ಸಮುದಾಯದ ಸಂಖ್ಯೆ ಜಾಸ್ತಿ ಅಂತಾನು ವಾದವನ್ನ ಮಾಡಲಾಗ್ತಾ ಇದೆ. ಆದರೆ ಯಾರಿಗೂ ಅನ್ಯಾಯ ಆಗಲ್ಲ ಅಂತ ಸರ್ಕಾರ ಉತ್ತರವನ್ನ ಕೊಟ್ಟಿದೆ. ಇವೆಲ್ಲ ಅಂಶಗಳ ಜೊತೆಗೆ ಇವತ್ತು ನಡೀತಾ ಇರುವಂತಹ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಏನಾಗುತ್ತೆ, ಯಾರ ಮಾತು ಹೇಗಿರುತ್ತೆ, ಯಾರು ಯಾವ ರೀತಿಯಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಅಂತ. ಮಾಧ್ಯಮದ ಮುಂದೆ ಮಾತನಾಡೋದು ಬೇರೆ, ಅಥವಾ ಸಮಾವೇಶ ಸಮಾರಂಭಗಳಲ್ಲಿ ಹೇಳೋದು ಬೇರೆ, ಸ್ಟೇಟ್ಮೆಂಟ್ಗಳನ್ನ ಕೊಡೋದು ಬೇರೆ. ಈ ಸಚಿವ ಸಂಪುಟ ಸಭೆಯಲ್ಲಿ, ವಿಶೇಷ ಸಭೆಯಲ್ಲಿ ಯಾರು ಏನ್ ಮಾತನಾಡ್ತಾರೆ ಅನ್ನೋದು ಇರುವಂತ ಕುತೂಹಲ. ಜಾತಿ ಗಣತಿ ವರದಿಯ ಅನುಷ್ಠಾನದ ಬಗ್ಗೆ ಕಾಂಗ್ರೆಸ್ನಲ್ಲೇ ಪರ ವಿರೋಧದ ಚರ್ಚೆ ಶುರುವಾಗಿದೆ. ಯಾವ ಸಮುದಾಯಕ್ಕೂ ಅನ್ಯಾಯ ಮಾಡೋದಿಲ್ಲ ಅಂತ ಕಾಂಗ್ರೆಸ್ ಸಚಿವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇದನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಪ್ರತಿಭಟನೆ ಸಮರ ಸಾರಿದೆ. ಬನ್ನಿ, ಜಾತಿ ಜ್ವಾಲೆ ಬಗ್ಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಜಾತಿ ಜ್ವಾಲೆ ಧಗಧಗಿಸ್ತಿದೆ. ಜಾತಿ ಗಣತಿ ವರದಿಯಲ್ಲಿ ಮುಸ್ಲಿಮರೇ ನಂಬರ್ 1 ಅಂದಿರೋದು ಮತ್ತಷ್ಟು ಕಿಚ್ಚಿಗೆ ಕಾರಣವಾಗಿದೆ. ಸಮುದಾಯಗಳ ನಡುವೆ ವಾರ್ ನಡೀತಿದೆ. ಲಿಂಗಾಯತ ಒಕ್ಕಲಿಗ ನಾಯಕರು ಸಿಡಿದೆದ್ದಿದ್ದಾರೆ. ಜಿಲ್ಲೆಯಲ್ಲೂ ಆಕ್ರೋಶ ವ್ಯಕ್ತವಾಗಿದೆ. ಜಾತಿ ಜೇನುಗೂಡಿಗೆ ಕೈ ಹಾಕಿರೋ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ತಂದಿಟ್ಟಿದೆ. ಇದೇ ಹೊತ್ತಿನಲ್ಲಿ ಇವತ್ತಿನ ಕ್ಯಾಬಿನೆಟ್ ಸಭೆಯ ಮೇಲೆ ಇಡೀ ರಾಜ್ಯದ ಚಿತ್ತ ನೆಟ್ಟಿದೆ. ಒಪ್ಪಿದರೆ ಎಲ್ಲ ಟೋಟಲಿ ಎಕ್ಸೆಪ್ಟ್ ಮಾಡಿದಾಗ ಖುಷಿ ಬೇರೆ ಯಾವುದೂ ಇಲ್ಲ. ಹಿಂದೂಗಳಲ್ಲಿ ಯಾವ ರೀತಿಯಲ್ಲಿ ಬೇರೆ ಬೇರೆ ಜಾತಿ ಇದೆ, ಅದೇ ರೀತಿಯಲ್ಲಿ ಮುಸ್ಲಿಮ್ಸಲ್ಲೂ ರಾಜಕೀಯದ ನಿಲುವು ಬಗ್ಗೆ ನಾನು ಹೇಳಲಿಕ್ಕೆ ತಯಾರಿಲ್ಲ. ಬಟ್ ನನ್ನ ಪ್ರಕಾರ ಇದು ಒಳ್ಳೆ ವರದಿ ಬಂದಿದೆ. ಕೆಲವೇ ಗಂಟೆಗಳಲ್ಲಿ ಜಾತಿ ಗಣತಿಯ ಭವಿಷ್ಯ ನಿರ್ಧಾರ. ಮಹತ್ವದ ಕ್ಯಾಬಿನೆಟ್ ಸಭೆಯತ್ತ ಇಡೀ ರಾಜ್ಯದ ಚಿತ್ತ. ಮೊನ್ನೆಯಷ್ಟೇ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಿದೆ. ಸಚಿವರು ಪರಿಶೀಲನೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಮಾಹಿತಿ ಸಂಗ್ರಹಿಸಿದ್ದಾರೆ. ಇದೀಗ ಇಂದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿರುವ ಮಹತ್ವದ ಕ್ಯಾಬಿನೆಟ್ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಸಭೆಯಲ್ಲಿ ಸಂಪೂರ್ಣವಾಗಿ ಜಾತಿ ಗಣತಿ ವರದಿಯ ಬಗ್ಗೆ ಚರ್ಚೆ ಆಗಲಿದೆ. ಹೀಗಾಗಿ ಸಚಿವ ಸಂಪುಟ ಸಭೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಜಾತಿ ಗಣತಿ ವರದಿಯಲ್ಲಿ ಮುಸ್ಲಿಮರೇ ನಂಬರ್ 1 ಅಂದಿರೋ ಬಗ್ಗೆ ಸ್ಪಷ್ಟನೆ ಕೊಟ್ಟ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ, ಹಿಂದೂಗಳಂತೆ ಮುಸ್ಲಿಮರಲ್ಲೂ ಸುಮಾರು 93 ಉಪಜಾತಿಗಳು ಇದೆ, ಪರಿಶೀಲನೆ ಮಾಡಿ ವರದಿ ಮಾಡಿದ್ದೀವಿ ಅಂದರು. ಹಿಂದೂಗಳಲ್ಲಿ ಯಾವ ರೀತಿಯಲ್ಲಿ ಬೇರೆ ಬೇರೆ ಜಾತಿ ಇದೆ, ಅದೇ ರೀತಿಯಲ್ಲಿ ಮುಸ್ಲಿಮ್ಸಲ್ಲೂ ನಮಗೆ ಒಂದು 93 ಉಪಜಾತಿ ಸಿಕ್ಕಿದೆ. ಹೌದು, ಅದು ಅವರ ಮನವಿಯ ಮೇಲೆ ಅದನ್ನೆಲ್ಲ ಪರಿಶೀಲಿಸಿ ಅದನ್ನೆಲ್ಲ ನಾವು ತೀರ್ಮಾನ ತಗೊಂಡಿದ್ದೇವೆ. ಅಲ್ಲ, ಬಟ್ ಅದನ್ನು ಮುಸ್ಲಿಮರ ಉಪಜಾತಿಗಳನ್ನ ಒಂದೇ ಇದರಲ್ಲಿ ತೋರಿಸಲಾಗಿದೆಯಲ್ಲ? ಹೌದು, ಹಿಂದೂಗಳನ್ನು ಬೇರೆ ಬೇರೆ ತೋರಿಸಿ ಜಾಸ್ತಿ ಸಿಕ್ಕಿದೆ. ಮುಸ್ಲಿಮರನ್ನು ಒಂದೇ ಕಡೆಯಲ್ಲಿ ಸೇರಿಸಿದ್ದೇವೆ. ಅಲ್ಲ, ಒಂದೇ ಕಡೆ ಅಲ್ಲ, ಕೆಲವು ಅಲೆಮಾರಿಯಲ್ಲೂ ಇರ್ತಾರೆ, ಕೆಲವರು ಪಿಂಜಾರ, ಚಪ್ಪರಬಂದು ಇವರೆಲ್ಲ ಇರ್ತಾರೆ. ಯಾವ ಸಮುದಾಯಕ್ಕೂ ಭಯ ಬೇಡ, ಇವತ್ತಿನ ಕ್ಯಾಬಿನೆಟ್ನಲ್ಲಿ ನ್ಯಾಯ ಒದಗಿಸ್ತೀವಿ ಅಂತ ಸಚಿವರಾದ MB ಪಾಟೀಲ್, ಜಮೀರ್ ಅಹಮದ್ ಹೇಳಿದರು. ಅದಷ್ಟೇ, ಯಾರಿಗೂ ಭಯ ಬೇಡ. ಇವತ್ತು ಯಾರೇನು ಆತಂಕಗಳು ಎಲ್ಲ ಸಮುದಾಯಗಳಿದ್ದಾವೆ, ಎಲ್ಲ ಸಮುದಾಯಗಳಿಗೆ, ಲಿಂಗಾಯತರು, ಒಕ್ಕಲಿಗರು, ಹಿಂದುಳಿದವರು, ದಲಿತರು, ಮುಸಲ್ಮಾನರು, ಇನ್ನುಳಿದ ಎಲ್ಲ ಚಿಕ್ಕ ಸಮುದಾಯ ಒಳಗೊಂಡು ಎಲ್ಲರಿಗೂ ಕೂಡ ಸಮಾಧಾನಕರ ಆಗುವ ರೀತಿಯಲ್ಲಿ ಇವತ್ತು ಕ್ಯಾಬಿನೆಟ್ನಲ್ಲಿ ನಾವು ನಿರ್ಣಯವನ್ನು ಕೈಗೊಳ್ತೀವಿ. ಇದೆಲ್ಲವೂ ಕೂಡ ಸುಸೂತ್ರವಾಗಿ ಪರಿಹಾರ ಆಗುತ್ತೆ. ಇನ್ನಷ್ಟು ಈ ಎಲ್ಲ ಸಮಾಜಗಳನ್ನ ಶಕ್ತಿಯುತವಾಗಿ ಮಾಡಲಿಕ್ಕೆ, ಅವರಿಗೆ ಸಹಾಯ ಮಾಡಲಿಕ್ಕೆ ನಾವು ಅನುಕೂಲ ಮಾಡ್ತೇವೆ. ಕ್ಯಾಬಿನೆಟಲ್ಲಿ ಇವತ್ತು ತೀರ್ಮಾನ ಆಗಬೇಕಾಗಿರೋದು. ನಿನ್ನೆ ನಮ್ಮ ಅಮೀರ್ ಶರೀಯತ್ ಗುರುಗಳು ಮೀಟಿಂಗ್ ಕರೆದಿದ್ರು. ಅದೇ ಯಾವ ಥರ ಇದೆ, ಯಾವ ಥರ ಮಾಡಕ್ಕೆ ಹೊಟ್ಟಿದ್ದೀರಂತ ಅವನು ಹೇಳಿದ್ದೀನಿ ನಾನು. ನಾವಿನ್ನೂ ಏನೂ ತೀರ್ಮಾನ ತಗೊಂಡಿಲ್ಲ. ಇವತ್ತು ಕ್ಯಾಬಿನೆಟ್ ಚರ್ಚೆಗೆ ಕರೆದವ್ರೆ. ಈ ಕ್ಯಾಬಿನೆಟಲ್ಲಿ ಚರ್ಚೆ ಆದಮೇಲೆ ಗೊತ್ತಾಗ್ತದೆ. ಈಗ ಏನು ಮಾಡಬೇಕಂತ ತೀರ್ಮಾನ ಏನಾಗಿಲ್ಲ, ಹೆಂಗೆ ವಿರೋಧ ಮಾಡ್ತಾರೆ? ಈಗ ಒಂದು ನಿಮಿಷ, ಈಗ ತೀರ್ಮಾನ ಆದಮೇಲೆ ತಾನೇ.
ಈಗ ಇನ್ನು ತೀರ್ಮಾನನೇ ಆಗಲಿಲ್ಲ ಏನು, ಈಗ ಕ್ಯಾಬಿನೆಟ್ ಆದಮೇಲೆ ಮಾತಾಡ್ತೀವಿ. ಅಂಕಿಅಂಶ ಕಡಿಮೆ ಆಗಿದೆ. ಇವತ್ತು 1990ರಲ್ಲಿ ಏನು ಚಿನ್ನಪ್ಪರೆಡ್ಡಿ ಆಯೋಗದ ವರದಿ ಇತ್ತು, ಅದರ ಪ್ರಕಾರ ಲಿಂಗಾಯತರ ವೀರಶೈವರ ಜನಸಂಖ್ಯೆ 16.94% ಇದೆ ಅಂತ ಇತ್ತು. ಈಗ 11% ಇದೆ. ಯಾಕೆ ಕಡಿಮೆ ಆಗಿದೆ ಅಂತ ಹೇಳಿ ಅದ್ರ ಬಗ್ಗೆ ವಿಶ್ಲೇಷಣೆ ಆಗಬೇಕು. ಜಾತಿ ಗಣತಿ ವರದಿಗೆ ವಿರೋಧಿಸುತ್ತಿರೋ ಲಿಂಗಾಯತರಿಗೆ ನ್ಯಾಯ ಒದಗಿಸ್ತೀವಿ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದರು. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಯಾರಿಗೂ ಅನ್ಯಾಯ ಆಗಲ್ಲ, ಚರ್ಚೆ ಮಾಡ್ತೀವಿ ಅಂತ. ಚರ್ಚೆ ಮಾಡಿ ಏನು ಮಾಡಬೇಕು ಅದನ್ನು ಪರಿಷ್ಕರಣೆ ಮಾಡಬೇಕಾ, ಅಪ್ಡೇಟ್ ಮಾಡಬೇಕಾ, ಕರೆಕ್ಷನ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಕರೆದಿರೋ ಕ್ಯಾಬಿನೆಟ್. ಎಲ್ಲ ಸಬ್ಜೆಕ್ಟ್ ಬಿಟ್ಟು ನನಗೆ 100ಕ್ಕೆ 100 ನಂಬಿಕೆ ಇದೆ. ನಮ್ಮ ಕ್ಯಾಬಿನೆಟು ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ಥರದ ಈ ಲಿಂಗಾಯತ ಸಮಾಜ, ಒಕ್ಕಲಿಗ ಸಮಾಜ ಅಥವಾ ಸಣ್ಣ ಪುಟ್ಟ ಸಮಾಜದವ್ರಿಗೆ ಏನು ನಮಗೆ ಕೆಲವು ನೋವಿದೆ ಅಂತ ಹೇಳಿದರೆ ಅದೆಲ್ಲಕ್ಕೂ ನ್ಯಾಯ ಒದಗಿಸ್ಕೊಡ್ತಾರೆ. ದಯಮಾಡಿ ಅರ್ಥ ಮಾಡ್ಕೊಳ್ರಿ, ಜಾತಿ ಗಣತಿ ಅಲ್ಲ ಅಲ್ಲ ಅಲ್ಲ, ಜಾತಿ ಜನಗಣತಿ ಮಾಡಕ್ಕೆ ನಮಗೆ ಬರೋದಿಲ್ಲ ರಾಜ್ಯ ಸರ್ಕಾರದವರು. ಇದು ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ರಾಜ್ಯಕ್ಕೆ ಗೊತ್ತು ಮಾಡಲಿಕ್ಕೆ ಮಾಡಿದಂತ ಸರ್ವೆ, ಜಾತಿ ಗಣತಿ ಅಲ್ಲ. ಇದು ಸಿದ್ದರಾಮಯ್ಯನವರು ಮಾಡಿದಂತ ಸರ್ವೆ, ಬಡವರಿಗೆ ಯೋಜನೆಯನ್ನು ಮುಟ್ಟಿಸ್ಬೇಕಂತ ಮಾಡಿದಂತ ಸರ್ವೆ. ವಿಶೇಷವಾಗಿ ಇವತ್ತು ಕ್ಯಾಬಿನೆಟ್ ಕರೆದಿದ್ದೀವಿ. ಕ್ಯಾಬಿನೆಟ್ನಲ್ಲಿ ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯನ್ನು ನಾವು ಡಿಸೈಡ್ ಮಾಡ್ತೀವಿ ಏನು ಮಾಡಬೇಕು ಅನ್ನೋದನ್ನು. ಇತ್ತ ಜಾತಿ ಗಣತಿ ವರದಿಯನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಸಮರ ಸಾರಿದೆ. ಸಿದ್ದರಾಮಯ್ಯ ಕುರ್ಚಿ ಉಳಿಸಿಕೊಳ್ಳೋಕೆ ಓಲೈಕೆ ರಾಜಕೀಯ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಿಮ್ಮ ಅಧಿಕಾರ ಕುರ್ಚಿ ಭದ್ರತೆಗೆ ನಿಮ್ಮ ದುರುಪಯೋಗ, ಈ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ನೀವೇನು ಮಂಡನೆ ಮಾಡ್ತೀರಿ, ಇದನ್ನು ನಾವು ಕಡಾಖಂಡಿತವಾಗಿ ವಿರೋಧ ಮಾಡ್ತೀವಿ. ಏನೂ ಇಲ್ಲ, ಹಳಸಿದ ವರದಿಯಪ್ಪ, 2011 14 ವರ್ಷದ ಹಿಂದಿನ ವರದಿಯನ್ನು ತಗೊಂಬಂದು ಈಗ ಯಾಕೆ ಕೊಡ್ತೀವಿ? ಲಿಂಗಾಯತರಾಗಲಿ, ಒಕ್ಕಲಿಗರಾಗಲಿ, ಉಳಿದೆಲ್ಲ ಜಾತಿಗಳು ಯಾರೂ ಕೂಡ ಇವತ್ತು ಒಪ್ಪತಕ್ಕಂಥ ಪ್ರಶ್ನೆ ಇಲ್ಲ. ಕೇವಲ ಒಂದು ಕಮ್ಯುನಿಟಿಗೆ ಇವತ್ತು ಅದನ್ನು ಖುಷಿ ಮಾಡ್ತಕ್ಕಂಥ ಪ್ರಯತ್ನ ಅದು ವಿಶೇಷವಾಗಿ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ ಬಿಟ್ಟರೆ ಉಳಿದಿದ್ದೇನು ವಿಶೇಷ ಇಲ್ಲ ಅನ್ನೋ ಸಿದ್ದರಾಮಯ್ಯನವರ ಸರ್ಕಾರ ತನಗೆ ಬಂದಂಥ ಗಂಡಾಂತರವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಈ ಜನಗಣತಿಯನ್ನು ಇಟ್ಟುಕೊಂಡು, ಗುರಿಯಾಗಿಟ್ಟುಕೊಂಡು ಇವತ್ತು ಹೊಸ ಪ್ರಕಟಣೆಯನ್ನು ಹೊರಡಿಸಿದೆ ಅಂತ ನಮಗನ್ಸುತ್ತೆ. ಯಾಕಂದರೆ ಅವರೇ 200 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು ಸಿದ್ದರಾಮಯ್ಯನವರೇ ಕಾಂತರಾಜ್ ವರದಿಯನ್ನು ನೇಮಕ ಮಾಡಿರುವಂಥದ್ದು. ಅವರ ಅವಧಿಯಲ್ಲೇ ಸ್ವೀಕಾರ ಮಾಡಲಿಕ್ಕೆ ಅವಕಾಶಗಳಿತ್ತು. ಈಗ ಒಂದು ರೀತಿ ಗೊಂದಲದ ಗೂಡಾಗಿ ಇನ್ನು ಜಾತಿ ಗಣತಿ ವರದಿಯನ್ನ ವಿರೋಧಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿನೂತನ ರೀತಿಯ ಪ್ರತಿಭಟನೆ ನಡೆಸಿದ್ರು. ಕಾಂತರಾಜು ವರದಿ ಒಣ ಕಸ ಅಂತ ಘೋಷಣೆ ಕೂಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಬಹು ಚರ್ಚಿತ, ತೀವ್ರ ಕುತೂಹಲಕ್ಕೆ ಕಾರಣವಾಗಿರೋ ಜಾತಿ ಗಣತಿ ವರದಿಯ ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗಲಿದೆ. ಇಡೀ ರಾಜ್ಯದ ಚಿತ್ತ ಕ್ಯಾಬಿನೆಟ್ ಸಭೆಯ ಮೇಲೆ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.